ಬಿಗ್ ಡೇ ಬಿಗ್ ಮ್ಯಾಚ್. RCB ತಂಡ ಮುಂಬೈಗೆ ಹೋಗಿದ್ದಾರೆ. ವಾಂಕಡೆಯಲ್ಲಿ ಇವತ್ತು ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ವಿರುದ್ಧ. ರೆಕಾರ್ಡ್ ಅಷ್ಟೇನು ಚೆನ್ನಾಗಿಲ್ಲ ನಮ್ಮದು ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಕಡೆಯಲ್ಲಿ. ಬಿಕಾಸ್ ಪ್ರತಿ ಸತಿ ವಾಂಕಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಡಿಫ್ರೆಂಟ್ ಟೀಮಾಗೆ ಕಾಣಿಸ್ತಾರೆ. ಅವ್ರಿಗೆ ಆ ಟೀಮ್, ಆ ಗ್ರೌಂಡಲ್ಲಿ ಆ ಫೆಮಿಲಿಯಾರಿಟಿ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ. ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಬರುತ್ತೆ ಅವ್ರದ್ದು. ಬಟ್ ನೀವು ನೋಡಿದ್ರೆ ಈ ಒಂದು ಸೀಸನಲ್ಲಿ 3 ಮ್ಯಾಚ್ ಸೋತಿರೋ ಮುಂಬೈ ಇಂಡಿಯನ್ಸು, ಒಂದು ಮ್ಯಾಚ್ ಸೋತಿರೋ ಬೆಂಗಳೂರು. ಮನೇಲಿ ಸೋತಿದ್ದಾರೆ, ಮನೇಲಿ ಗೆದ್ದಿದ್ದಾರೆ. ಸೊ ಟಾಸ್ ಕ್ರೂಷಿಯಲ್ ಆಗುತ್ತೆ ಅಂತ ಮತ್ತೆ ನನಗೆ ಅನಿಸ್ತಾ ಇರೋದು. ಬಿಕಾಸ್ ಟಾಸ್ ಗೆದ್ದರೆ ಅರ್ಧ ಮ್ಯಾಚ್ ಗೆಲ್ಲೋ ಥರನೇ ಅಂತ ಹೇಳ್ಬೋದು. ವಾಂಕಡೆಯಲ್ಲಿ ಸಿಕ್ಕಾಪಟ್ಟೆ ಡ್ಯೂ ಬರುತ್ತೆ, ಮಂಜು ಬರುತ್ತೆ. ಸೊ ಬಾಲ್ ಗ್ರಿಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬ್ಯಾಟಿಂಗ್ ಕೂಡ ಈಸಿ ಆಗೋದು. ಫಸ್ಟ್ ಇನ್ನಿಂಗ್ಸಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಸ್ವಿಂಗ್ ಎಲ್ಲ ಸಿಗುತ್ತೆ ಪೇಸರ್ಸ್ಗೆ. ಸೊ ಎರಡೂ ತಂಡದ ಪೇಸ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರೋದು. ನಮ್ಮ ಕಡೆ ಭುವನೇಶ್ವರ್, ಹೇಸಲ್ವುಡ್ ಮತ್ತು ಯಶ್ ದಯಾಲ್ ಇದ್ರೆ, ಇಲ್ಲಿ ಇನ್ನೊಂದು ಆನೆ ಬಲ ತಂದ್ಕೊಡೋದು ಜಸ್ಪ್ರೀತ್ ಬುಮ್ರಾ ಅವರು ಇವತ್ತು ಆಡ್ತಾರೆ ಅಂತ ಮಾತು ಬರ್ತಾ ಇದೆ ಎಲ್ಲ ಕಡೆ. ಕ್ಯಾಂಪ್ ಅಂತೂ ಜಾಯ್ನ್ ಆಗಿದ್ದಾರೆ. 100% ಮ್ಯಾಚ್ ರೆಡಿ ಇದ್ದಾರೆ. ಇವತ್ತು ಮ್ಯಾಚ್ ಆಡ್ತಾರಂತ ಟಾಸ್ ತನಕ ಕಾದು ನೋಡಬೇಕು. ಅದೇನಾರ ಆದರೆ ಇನ್ನಷ್ಟು ಬಲ ತಂದು ಕೊಡುತ್ತೆ ಇವರ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಬ್ಯಾಟಿಂಗಲ್ಲಿ ಅಷ್ಟೇನು ರನ್ಸ್ ಬರ್ತಾ ಇಲ್ಲ, ಸ್ಟ್ರಗಲ್ ಮಾಡ್ತಾ ಇರೋದು. ಸೂರ್ಯ ಫಾರ್ಮಲ್ಲಿದ್ದಾರೆ. ಬಟ್ ರಾಯನ್ ರಿಕಲ್ಟನ್ಗೆ ಈ ಮುಂಬೈ ಇಂಡಿಯನ್ಸ್ ಅವರ ಹೋಮ್ ಗ್ರೌಂಡ್ ಏನಿದೆ ವಾಂಕಡೆಯಲ್ಲಿ ಸ್ವಲ್ಪ ಫೇವರ್ ಆಗುತ್ತೆ. ಈ ಕಡೆ ನೀವು ನೋಡಿದ್ರೆ ಲಿವಿಂಗ್ಸ್ಟನ್ನು ಮತ್ತು ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಇವ್ರಿಗೆಲ್ಲ ಈ ಕಂಡೀಷನ್ಸ್ ಫೇವರೇಬಲ್ ಆಗ್ಬೋದು. ಬಿಕಾಸ್ ಬ್ಯಾಟಿಂಗ್ ಚೆನ್ನಾಗಿ ಬರೋದ್ರಿಂದ. ಸೊ ಮುಂಬೈ ಕಡೆ ನೀವು ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಶ್ವಿನಿ ಕುಮಾರ್ ಅವರು ಪ್ರಾಬಬ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ಜಾಗ ಮಾಡಿಕೊಟ್ರೆ ರೋಹಿತ್ ಶರ್ಮಾ ಕೂಡ ಅಲ್ಲಿ 11 ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ RCB ತಂಡ ನೋಡಿದ್ರೆ ಕ್ಲಾರಿಟಿ ಇದೆ, ಬ್ಯಾಲೆನ್ಸ್ ಇದೆ ಟೀಮಲ್ಲಿ. ಸೊ ಯಾವುದೇ ಒಂದು ಚೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಬರೀ ಆ 12th ಪ್ಲೇಯರ್ ಏನು ಇಂಪ್ಯಾಕ್ಟ್ ಆಗಿ ಬರ್ತಾರ ಬೌಲಿಂಗ್ ಟೈಮಲ್ಲಿ, ಸುಯಶ್ ಮಾಡ್ತಾರಾ ಅಥವಾ ರಸಿಕ್ ಅವ್ರು ಬರ್ತಾರಾ, ಅದು ಬೌಲಿಂಗ್ ಫಸ್ಟು ಮತ್ತು ಬ್ಯಾಟಿಂಗ್ ಫಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಗೇನ್ ಟಾಸ್ ತುಂಬಾ ಕ್ರೂಷಿಯಲ್. ಟಾಸ್ ಗೆದ್ದವರು ಅರ್ಧ ಮ್ಯಾಚ್ ಗೆದ್ದಂಗೆ ಅಂತಲೇ ಹೇಳ್ಬೋದು. ಸೊ ಚೇಸ್ ಟೀಮ್ಗೆ ಸ್ವಲ್ಪ ಫೇವರೇಬಲ್ ಆಗಿರೋದ್ರಿಂದ ಎರಡೂ ತಂಡ ಕಾದಿ ನೋಡ್ತಾ ಇರ್ತಾರೆ ಯಾವ ಥರ ಅಂತ. ಬಟ್ ಬಿಗ್ ಗೇಮ್ ಆಗುತ್ತೆ. ಬಿಗ್ ರೈವಲ್ರಿ ಏನು ನಾವು ಮಾತಾಡ್ತೀವಿ RCB ಮತ್ತು ಮುಂಬೈ ಇಂಡಿಯನ್ಸ್ ಮಧ್ಯೆ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಗೇಮ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ.